ಚಿತ್ರದುರ್ಗದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಒಲೆಗಳ ಮೊರೆ ಹೋಗಿದ್ದಾರೆ. ಆಧುನಿಕ ಒಲೆಗಳು ಇದೀಗ ಹೋಟೆಲ್ಗಳಲ್ಲಿ ಸದ್ದು ಮಾಡ್ತಾ ಇದೆ. ಈ ಕುರಿತು ಚಿತ್ರದುರ್ಗದ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಅಡುಗೆ ಅನಿಲದ ಬಿಕ್ಕಟ್ಟೆ ಸೃಷ್ಟಿಯಾಗಿದೆ. ನಾನೀಗ ಚಿತ್ರದುರ್ಗ ನಗರದ ಚಾಪೆರೆಡ್ಡಿ ಹೋಟೆಲ್ನಲ್ಲಿದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಈ ಒಂದು ಹೋಟೆಲ್ಗೆ ನಿತ್ಯ ಸಾವಿರಾರು ಜನ ಬರ್ತಕ್ಕಂಥದ್ದು ಮತ್ತು ಇಡೀ ಚಿತ್ರದುರ್ಗದಲ್ಲಿ ಸಾಕಷ್ಟು ಹೆಸರು ಗಳಿಸಿರ್ತಕ್ಕಂಥ ಹೋಟೆಲ್ ಇದು. ಇಂಥ ಹೋಟೆಲ್ಗೂ ಸಹ ಅಡುಗೆ ಅನಿಲದ ಸಮಸ್ಯೆ ಎದುರಾಗಿದೆ. ಕಳೆದ 3 ದಿನಗಳಿಂದಲೂ ಸಹ ಅಡುಗೆ ಅನಿಲದ ಒಲೆ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಚಾಪೆರೆಡ್ಡಿ ಹೋಟೆಲ್ನ ಸತ್ಯನಾರಾಯಣ ಅವರು ಮಾತ್ರ ಒಂದು ಹೊಸ ಉಪಾಯವನ್ನು ಕಂಡುಕೊಂಡಿದ್ದಾರೆ. ಅದು ಏನಂತಂದರೆ ವಿಶೇಷವಾಗಿರ್ತಕ್ಕಂಥ ಕುಲುಮೆ ಮಾದರಿಯಲ್ಲಿ ಇರ್ತಕ್ಕಂಥ ಈ ಒಂದು ಸೌದೆ ಒಲೆ. ಈ ಒಂದು ಸೌದೆ ಒಲೆಯನ್ನು ಅವರು ಖರೀದಿ ಮಾಡಿರ್ತಕ್ಕಂಥದ್ದು ವಿಶೇಷ ಸಂದರ್ಭದಲ್ಲಿ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ಏನಂತಂದರೆ ಈ ಒಂದು ಸೌದೆ ಒಲೆಯಲ್ಲಿಯೇ ಇವತ್ತು ಮತ್ತು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸೌದೆ ಒಲೆಯಿಂದಾಗಿಯೇ ಸಾಕಷ್ಟು ಉಳಿತಾಯವೂ ಆಗ್ತಾಯಿದೆ, ಜೊತೆಗೆ ಹೋಟೆಲ್ ನಡೆಸಲಿಕ್ಕೂ ಕೂಡ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥದ್ದು ಈ ಒಂದು ಹೋಟೆಲ್ನ ಮಾಲೀಕರ ಮಾತಾಗಿದೆ. ಯಾಕೆ ಈ ಒಂದು ಸೌದೆ ಒಲೆ ಬಂತು ಮತ್ತು ಎಲ್ಲಿಂದ ತಂದರು, ಏನೆಲ್ಲ ಉಪಯೋಗ ಇದೆ ಅಂತಕ್ಕಂಥದ್ದನ್ನು ಅವ್ರನ್ನೇ ಕೇಳ್ತೀವಿ. ಬನ್ನಿ. ಇಡೀ ದೇಶಾದ್ಯಂತ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ವಿಶಿಷ್ಟವಾದಂಥ ಸೌದೆ ಒಲೆ ನಿಮಗೆ ಯಾಕೆ ಈ ಐಡಿಯಾ ಬಂತು? ಸರ್, ನಮಗೆ ಗ್ಯಾಸ್ ತೊಂದರೆ ಆದಾಗ ನಾವು ಬೇರೆ ಏನಾದರೂ ಒಂದು ಉಪಾಯ ಕಂಡುಕೊಳ್ಳಬೇಕಿತ್ತು. ಅದು ಅನಿವಾರ್ಯ ಕೂಡ ಆಗಿತ್ತು. ಇದು 1-2 ವರ್ಷದ ಹಿಂದೆ ಈ ಸ್ಟವ್ನ ನಾನು ಕೊಂಡ್ಕೊಂಡು ಇಟ್ಕೊಂಡಿದ್ದೆ. ನಮ್ಮ ತೋಟದ ಮನೆಗೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಆದರೆ ಇಲ್ಲಿವರೆಗೂ ಬಳಸಿರಲಿಲ್ಲ. ಅದನ್ನು ಹಂಗೆ ಇತ್ತು, ಅಟ್ಟಕ್ಕೆ ಹಾಕಿದ್ದೆ. ಬಟ್ ಈಗ 3 ದಿನದಿಂದ ನಾನು ಇದನ್ನು ಕೆಳಗಿಳಿಸಿ ಕ್ಲೀನ್ ಮಾಡಿ, ಆವಾಗ 2 ವರ್ಷದ ಹಿಂದೆ ಬ್ಯಾಟ್ರಿ ಏನು ಚಾರ್ಜ್ ಆಗಿತ್ತು ಅದೇ ಬ್ಯಾಟ್ರಿನೂ ನಿನ್ನೆ ರಾತ್ರಿ ಚಾರ್ಜ್ ಮಾಡಿದ ತಕ್ಷಣ ವರ್ಕ್ ಮಾಡಲಿಕ್ಕೆ ಶುರುವಾಯಿತು. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಇದು, ನಾವು ಬಳಸ್ತಾ ಇದ್ದೀವಿ. ಈಗ ತುಂಬ ಹೆಲ್ಪ್ ಆಗಿದೆ. ಅದು ಈಗ ನೀವು ಏನು ಕಮರ್ಷಿಯಲ್ ಸಿಲಿಂಡರ್ ಮೂಲಕ ಮಾಡ್ತಕ್ಕಂಥ ಅಡುಗೆ ಇತ್ತು, ಎಲ್ಲ ವೆರೈಟಿಯ ಅಡುಗೆ, ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಅದೆಲ್ಲವನ್ನು ಈ ಸೌದೆ ಒಲೆಯಲ್ಲಿ ಮಾಡ್ಬೋದಾ? ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ನಾವು 1 ಗಂಟೆ ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿದರೆ ಗ್ಯಾಸಲ್ಲಿ ಏನು ಮಾಡ್ತಾಯಿದ್ವೋ ಅಷ್ಟು ಕೆಲಸ ಇದರೊಳಗೆ ಮಾಡ್ಕೋಬೋದು. ಮುಖ್ಯವಾದ ಐಟಮ್ಸ್ ಇದಾದಮೇಲೆ ಕೆಲವು ಫ್ರೈ ಮತ್ತು ಡ್ರೈ ಆ ಥರ ಐಟಮ್ಸ್ ಏನಿರ್ತದೆ ತೆಗೆದು ಅದನ್ನು ಅಷ್ಟೇ ಗ್ಯಾಸ್ ಸ್ಟವಲ್ಲಿ ಮಾಡ್ಕೊಳ್ಬೋದು. ನೀವೇನು ಹೇಳ್ತೀರಮ್ಮ? ಇವತ್ತಿನ ಈ ಸೌದೆ ಒಲೆ ಹಚ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್. ಇದು ತುಂಬ ಉಪಯೋಗ ಸರ್. ಇದು ನಮಗೆ ನಾವು ದಿನ 25 ತೆಂಗಿನಕಾಯಿ ಹೊಡಿತೀವಿ, ನಮ್ಗೆ ಅದು ಯೂಸ್ ಆಗುತ್ತೆ. ಆಮೇಲೆ ನಾವು ಬಿರಿಯಾನಿ ಎಲ್ಲ ನಾನು ಒಳಗೆ ಮಾಡ್ತಾಯಿದ್ದೀನಿ. ಅದು ಕರೆಂಟ್ ರೈಸ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಇದರಲ್ಲೇ ಮಾಡ್ತಾಯಿದ್ವಿ ಗ್ಯಾಸಲ್ಲಿ, ಈಗ ಅದರಲ್ಲಿ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಮಾಡಿಬಿಟ್ಟು ನಾವು ಹಾಟ್ ಕೇಸುಗಳು ಅಷ್ಟು ದೊಡ್ಡ ಬಾಕ್ಸುಗಳಿದೆ, ಎಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೋತೀವಿ. ಇನ್ನೂ ತೊಂದರೆ ಆದರೆ ಫ್ರೈ ಡ್ರೈ ಒಂದು ಸ್ವಲ್ಪ ನಿಲ್ಲಿಸಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.